ನಲಿಕಲಿ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಾರ್ಥನೆ, ಚಿಂತನ ಮತ್ತು ವರದಿ ವಾಚನದೊಂದಿಗೆ ಆರಂಭಗೊಂಡ 4ನೇ ದಿನದ ತರಬೇತಿ. ಸ್ಟೋರಿಯನ್ನು ಹೇಳಿಸುತ್ತಾ ಸ್ಟೋರಿಮಯ ಅವಧಿ ಮಾಡಿಸಿದ ಸಾವಿತ್ರಿ ಹೆಗಡೆ. RWಗಳಲ್ಲಿ ಬರುವ ಮೈಲುಗಲ್ಲುಗಳ ಬಗ್ಗೆ ತಿಳಿಸಿಕೊಟ್ಟ ಫಾತಿಮಾ ಫರ್ನಾಂಡಿಸ್. ಕಲಿಕಾ ಫಲದಲ್ಲಿ ಸರಳ ಪ್ರಯೋಗದ ಸಮನ್ವಯತೆ ಸಾಧಿಸಿದ ಪ್ರೇಮಾ ನಾಯ್ಕ್. ಮೈಲುಗಲ್ಲು ತಟ್ಟೆಗಳೊಂದಿಗೆ ಅವಧಿಯನ್ನು ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಮಾಡಿಕೊಂಡ ಆರ್ಪಿಗಳು. ಈಗ ವಾರ್ತೆಗಳ ವಿವರ. ದಿನದ ಆರಂಭದ ಪ್ರಾರ್ಥನಾ ಅವಧಿಯ ಕುರಿತಾಗಿ ಶಿಬಿರಾರ್ಥಿ ಅರುಂಧತಿ ಮಡಿವಾಳ ದಿನಾಂಕ 10/1/2025 4ನೇ ದಿನದ ನಲಿಕಲಿ ಪುನಶ್ಚಿತನ ವರದಿಯ ಮುಖ್ಯಾಂಶಗಳು. ಮಾನ್ಯರೇ, ಕಾರ್ಯಕ್ರಮವು ಹಸು ತಂಡದ ಅಣ್ಣಪ್ಪ ನಾಯ್ಕರವರ ಸ್ವಾಗತ ಮತ್ತು ನಿರೂಪಣೆಯೊಂದಿಗೆ ಆರಂಭ. ಪ್ರಾರ್ಥನೆ ಚಿಟ್ಟೆ ತಂಡದಿಂದ ಶ್ರೀಮತಿ ಮೇಧಾ ಕೆಕೆಯವರಿಂದ. ಚಿಂತನೆ ಸಿಂಹ ತಂಡದಿಂದ ಶ್ರೀಮತಿ ಬಾಬಿ ನಾಯ್ಕರವರಿಂದ. ಅತ್ಯುತ್ತಮ ವರದಿ ಡಾಲ್ಫಿನ್ ತಂಡದ ಶ್ರೀಮತಿ ಗೀತಾ ಶಿರೂರ್ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ನರ್ತನ ಶಾರದೆ ಶ್ರೀಮತಿ ಮೇಧಾ ಕೆಕೆಯವರಿಂದ ನಯನ ಮನೋಹರ ನರ್ತನ. ವರದಿಯ ಕುರಿತು ಶಿಬಿರ ನಿರ್ದೇಶಕರಾದ ಶ್ರೀ ನಾಗೇಶ್ ಮಡಿವಾಳ್ರವರು ಶಿಬಿರಾರ್ಥಿಗಳ ಅಭಿಪ್ರಾಯ ಸಂಗ್ರಹಿಸಿ ತಮ್ಮ ಅಮೂಲ್ಯ ಸಲಹೆಗಳ ಮಂಡನೆ. ಅಭಿನಯ ಗೀತೆ ಹಸು ತಂಡದ ಶ್ರೀ ಅಣ್ಣಪ್ಪ ನಾಯ್ಕರಿಂದ. ಆಟದ ಮೂಲಕ ಕಲಿಕೆಗೆ ಪ್ರಚೋದನೆ ಶಿಬಿರ ನಿರ್ದೇಶಕರಾದ ಶ್ರೀ ನಾಗೇಶ್ ಮಡಿವಾಳ್ರಿಂದ. ನಿರ್ದೇಶಕರನ್ನು ಗೌರವಿಸಲು ತುಂಬಾ ಚೆನ್ನಾಗಿದೆ ಚಪ್ಪಾಳೆ ಶ್ರೀಮತಿ ಗೀತಾ ಶಿರೂರ್ ನೇತೃತ್ವದಲ್ಲಿ ಶಿಬಿರಾರ್ಥಿಗಳಿಂದ. ಮೊದಲನೆಯ ಅವಧಿ ಸ್ಟೋರಿ ನರೇಷನ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸಾವಿತ್ರಿ ಹೆಗಡೆಯವರಿಂದ. ಈ ಎಲ್ಲ ವಿಷಯಗಳ ವಿವರ ಶಿಬಿರ ನಿರ್ದೇಶಕರಾದ ಶ್ರೀ ನಾಗೇಶ್ ಮಡಿವಾಳ್ ಸರ್ಗೆ ನಾನು ಈ ಶಿಬಿರದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ತರಬೇತಿಯನ್ನು ನಡೆಸಿಕೊಡುತ್ತಿರುವ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಸಾವಿತ್ರಿ ಹೆಗಡೆ, ಫಾತಿಮಾ ಮೇಡಮ್, ಶಾಹಿನಾ ಮೇಡಮ್ ಮತ್ತು ಪ್ರೇಮಾ ನಾಯ್ಕ್ ಮೇಡಮ್ ಅವರು ಪತ್ನಿಯೊಡನೆ ದಾಸ್ತಾನು ಕೋಣೆಯಲ್ಲಿ ಇಟ್ಟಿದ್ದ ಭತ್ತದ ಮೂಟೆಯ ಹತ್ತಿರ ಬಂದು ಇದರಲ್ಲಿ ಪಾಲ್ಗೊಂಡರು. ಇವರಿಗೆ ಅಭಿನಯ ಚಟುವಟಿಕಾ ಚತುರ ಎಂಬ ಬಿರುದನ್ನು ನೀಡಿ ಗೌರವಿಸಬೇಕಾಗಿ ಎಂಬುದನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆನಂತರ ಕೆಲವೊಂದು ಗುಂಪು ಮಾಡಿ ಗುಂಪಿನಲ್ಲಿ ಕಾರ್ಡ್ಗಳನ್ನು ಕೊಟ್ಟು ನಾಟ್ಯವು ಕಂಡಾಗಲೇ ನಾಟ್ಯವು ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ನಿರೀಕ್ಷೆ ಮೀರಿ ಮಾಡಿರೋದ್ರಿಂದ ತುಂಬಾನೇ ಖುಷಿಯಾಗಿದೆ ಅಂತ ಹೇಳ್ತಾ ವಿ ಶುಡ್ ಎಂಜಾಯ್ ತತ್ವದಲ್ಲಿ ತರಬೇತಿಯನ್ನು ಆರಂಭ ಮಾಡಿದ್ದೇವೆ. ಖಂಡಿತ ಒಂದು ಅರ್ಥ ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನೇ ಸ್ಟೋರಿ ಕಂಟಿನ್ಯೂ ಅಲ್ಲ, ಇದೇನು ಕಂಟಿನ್ಯೂ ಆಗುತ್ತೆ, ವಿಷಯ ಕಂಟಿನ್ಯೂ ಆಗುತ್ತೆ. ಆ ಸ್ಟೋರಿ ಅಲ್ಲೇ ಮುಗಿಯುತ್ತೆ. ನೆಕ್ಸ್ಟ್ ಮುಂದೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಸೇಮ್. Story of Sleepy the Guru. Today I ask some questions on that story. ಬೆಳಿಗ್ಗೆ ಟೀ ವಿರಾಮದ ನಂತರ ನಮ್ಮ ನೆಚ್ಚಿನ ಆರ್ಪಿಗಳಾದ ಫಾತಿಮಾ ಟೀಚರ್ ಅವರು ಎಲ್ಲಾ ಶಿಬಿರಾರ್ಥಿಗಳನ್ನು ಕೇಂದ್ರೀಕರಿಸುವಗೋಸ್ಕರ ಪುಟ್ ಯುವರ್ ರೈಟ್ ಹ್ಯಾಂಡ್ ಇನ್, ಪುಟ್ ಯುವರ್ ರೈಟ್ ಹ್ಯಾಂಡ್ ಔಟ್ ಎನ್ನುವ ಅಭಿನಯ ಗೀತೆಯನ್ನು ಸುಶ್ರಾವ್ಯವಾಗಿ ಹೇಳಿಕೊಟ್ಟರು. ತದನಂತರ ENKಯಲ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬಗ್ಗೆ ತಿಳಿಸಿಕೊಟ್ಟರು. RWಗಳಲ್ಲಿರುವ ಮೈಲ್ಸ್ಟೋನ್ಗಳ ಬಗ್ಗೆ ವಿವರಿಸೋಣ. ಈ ಅವಧಿಯ ಸಂಪೂರ್ಣ ಚಿತ್ರಣವನ್ನು Now it's over. Yesterday, TPR presentation. High body. Third standard, EN history, EN
ನಿಮ್ಮನ್ನೆಲ್ಲ ಮಾತನಾಡುವ ಒಂದು ಅವಕಾಶ ಸಿಕ್ಕಿದೆ. 5 ದಿನದ ತರಬೇತಿ ನಡೀತಾ ಇದೆ ನಲಿಕಲಿ. ಮೊದಲು ನಾನು ಸಹಿತ 5 ದಿನದ ನಲಿಕಲಿ ತರಬೇತಿಯನ್ನು ಪಡೆದಿದ್ದೇನೆ ಉಡುಪಿಯಲ್ಲಿರುವ BRC ಕೋಆರ್ಡಿನೇಟರ್. ಈಗ ಟನ್ ಟನ್ ಕೇಳಿ ಕಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಜಾಹೀರಾತಿನ ನಂತರ ಮತ್ತೊಮ್ಮೆ ಸ್ವಾಗತ. ವಿರಾಮದ ನಂತರ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಪ್ರೇಮಾ ನಾಯಕ್ರವರು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಮೈಲಿಗಲ್ಲುಗಳನ್ನು ಪಿಪಿಟಿಯಲ್ಲಿ ಪ್ರದರ್ಶಿಸಿದರು. ಆನಂತರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಸರಳ ಪ್ರಯೋಗಗಳ ಕಾರ್ಡ್ಗಳನ್ನು ಎಲ್ಲ ತಂಡದವರಿಗೆ ನೀಡಿ ಪ್ರಯೋಗ ಮಾಡಲು ತಿಳಿಸಿದರು. ಈ ಎಲ್ಲಾ ಚಟುವಟಿಕೆಗಳ ವಿವರಗಳನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ರಯೋಗ ಕೊಡ್ತಾ ಇದ್ರೆ ಪ್ರಯೋಗ ಕೊಡೋಣ. ಸರಿ, ಓಕೆ, ಇದೆಲ್ಲ ಗೊತ್ತಿದೆ ನಮಗೆ. ಸರಿ, ನೀವು ಈ ಮೊದಲನೇ ತಂಡದವರು ಅಲ್ಲಿ ಕರಗುವ ಮತ್ತು ಕರಗದಿರುವ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡಿ ತೋರಿಸಬೇಕು. ಸರಳ ಪ್ರಯೋಗ. ಲೋಕ ಯಾವುದು? ಸರಿ, ಗುಡ್, ವೆರಿ ಗುಡ್. ಬೀಸ್ತಾ ಇದೆ, ಕೆಳಗಡೆಯಿಂದ ನಮಗೆ ಒತ್ತಡ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ ಅನ್ನೋದನ್ನ ಮಕ್ಕಳಿಗೆ ನಾವು ಸಾಬೀತುಪಡಿಸುವುದಕ್ಕೆ ಈ ಒಂದು ಪ್ರಯೋಗವನ್ನ ಮಾಡಬಹುದು. ಗ್ಲಾಸ್ ತುಂಬಾ ನೀರನ್ನು ತುಂಬಿಕೊಂಡು ಅದರ ಮೇಲೆ ಹೀಗೆ ಒಂದು ರಟ್ಟಿನ ಹಾಳೆಯನ್ನ ಇಟ್ಟು ನಾವು ಆ ಗ್ಲಾಸ್ ಅನ್ನ ಹೀಗೆ ತಲೆಕೆಳಗೆ ಮಾಡಿ ಹಿಡ್ಕೊಂಡಾಗ ನೆಕ್ಸ್ಟ್ ನಿಧಾನವಾಗಿ ನಾವು ಕೈಯನ್ನ ತೆಗಿತಾ ಹೋಗ್ಬೇಕು. ಅಡಿಯಲ್ಲಿರುವಂತಹ ಗಾಳಿ ಈ ಒಂದು ರಟ್ಟನ್ನು ಒತ್ತಾ ಇರುವುದರಿಂದ ಈ ಒಂದು ರಟ್ಟು ನೀರು ಚಹಾ ವಿರಾಮದ ನಂತರ ಶ್ರೀಮತಿ ಸಾವಿತ್ರಿ ಹೆಗಡೆ ಅವರು ತಮ್ಮ ಅವಧಿಯನ್ನು ತೆಗೆದುಕೊಂಡು NK ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇಲ್ಲಿನ ಸೀಕ್ವೆನ್ಸಸ್ ಹಾಗೂ ಅರೇಂಜ್ ದ ಲೆಟರ್ಸ್ ಇನ್ ಆರ್ಡರ್ ಎಂದು ಹೇಳುತ್ತಾ ವಿವರವಾಗಿ ಶಬ್ದ ರಚನೆಯ ಕುರಿತು ತಿಳಿಸಿದರು. ಇದಾದ ನಂತರ ಶ್ರೀಮತಿ ಪ್ರೇಮಾ ನಾಯ್ಕಿಯವರು ಮೆದುಳಿಗೆ ಮೇವು ಚಟುವಟಿಕೆಯನ್ನು ಮಾಡಿಸಿದರು. ಇದಾದ ನಂತರ ಶ್ರೀಮತಿ ಶೈನಾ ಮೇಡಮ್ರವರು ಗಣಿತ ವಿಷಯದ ಕುರಿತು ಹೇಳುತ್ತಾ ಮೈಲಿಗಲ್ಲುಗಳು, ಮೆಟ್ಟಿಲುಗಳು ಹಾಗೂ ಕಲಿಕಾಫಲಗಳ ಕುರಿತು ವಿವರಿಸಿದರು. ಈ ಎಲ್ಲ ವಿಷಯಗಳ ವಿಸ್ತೃತವಾದ ವಿವರಣೆಯನ್ನು ತಾವು ಮುಂದಿನ ವಿಡಿಯೋದಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಸಪ್ರೆಸರ್ ಸೆಟ್ ಇದೆ. ಈ ತರ ಮತ್ತೆ ಎಲ್ಲ ಮೀನಿಂಗ್ ನಾವು ಅದೇ ಪ್ರಕಾರ ಈ ಗುರಿಗಳು 3ನೇ ತರಗತಿಯ ಸಾಮರ್ಥ್ಯಗಳು, ಕಲಿಕಾಫಲಗಳು, ಆಯ್ದ ಕಲಿಕಾಫಲಗಳು ಹಾಗೂ ಅಭ್ಯಾಸ ಪುಸ್ತಕದ ವಿಶೇಷತೆಗಳು ಅದನ್ನು ನೀಡಲಾಗಿದೆ. BRC ಭಟ್ಕಳದಲ್ಲಿ ನಡೆಯುತ್ತಿರುವ ನಲಿಕಲಿ ಪುನಶ್ಚೇತನ ತರಬೇತಿಯ 4ನೇ ದಿನದ ತುಂಬಾ ವಿವಿಧ ವೈವಿಧ್ಯಮಯ ಚಟುವಟಿಕೆಗಳದ್ದೇ ಕಾರುಬಾರು. ಬನ್ನಿ ಚಟುವಟಿಕೆ ಹೊಟ್ಟೆ ಗಣಪ, ನಿನ್ನ ಹೊಟ್ಟೆ ಯಾಕ ದಪ್ಪ?
ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ